ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಹೌದು, ಪವಿತ್ರ ಗೌಡ ಮನೆ ಊಟಕ್ಕಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಂತೆಯೇ ಕೋರ್ಟ್ ಪವಿತ್ರ ಗೌಡಗೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಆದೇಶವನ್ನ ನೀಡಿದೆ. ಹಾಗಾಗಿ ಪವಿತ್ರ ಗೌಡಗೆ ಜೈಲಿನಲ್ಲಿ ಮನೆ ಊಟ ತಿನ್ನೋ ಭಾಗ್ಯ ಸಿಕ್ಕಿದೆ. ಈಗಾಗಲೇ ಪವಿತ್ರ ಗೌಡಗೆ ಮನೆ ಊಟಕ್ಕೆ ಅವಕಾಶವನ್ನ ನೀಡಿ ಕೋರ್ಟ್ ಆದೇಶಿಸಿರುವ ಪ್ರತಿ ಜೈಲಿನ ಅಧಿಕಾರಿಗಳ ಕೈ ಸೇರಿದ್ದು, ಜೈಲಿನ ಕೆಲ ಪ್ರಕ್ರಿಯೆಗಳು ಮುಗಿಸಬೇಕಿದೆ. ಆ ಪ್ರಕ್ರಿಯೆಗಳು ಮುಗಿದ ಮೇಲಷ್ಟೇ ಪವಿತ್ರ ಗೌಡಗೆ ಮನೆ ಊಟ ಸಿಗಲಿದೆ. ಇನ್ನು ಪವಿತ್ರ ಗೌಡಗೆ ಮನೆ ಊಟ ತರಲು ಕೆಲವು ಕಂಡೀಷನ್ಸ್ಗಳು ಇದ್ದು, ಯಾರು ಮನೆ ಊಟ ತರ್ತಾರೆ, ಯಾವಾಗ ತರ್ತಾರೆ, ಅವರಿಗೂ ಆರೋಪಿಗೂ ಏನು ಸಂಬಂಧ, ಹೀಗೆ ಕೆಲ ಮಾಹಿತಿಗಳನ್ನು ಜೈಲಧಿಕಾರಿಗಳು ಕಲೆ ಹಾಕಿದ್ದು, ಅದೆಲ್ಲ ಮುಗಿದಾದ ನಂತರದಲ್ಲಿ ಪವಿತ್ರ ಗೌಡಗೆ ಮನೆ ಊಟ ಸಿಗುವ ಸಾಧ್ಯತೆ ಇದೆ. ಇನ್ನು ಪವಿತ್ರ ಗೌಡ ಜೊತೆಗೆ ಪ್ರಕರಣದ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಮತ್ತು ನಾಗರಾಜ್ಗೂ ಮನೆ ಊಟದ ಅವಕಾಶ ಸಿಕ್ಕಿದ್ದು, ಅವರಿಗೂ ಕೂಡ ಕೋರ್ಟ್ ಪರ್ಮಿಷನ್ ನೀಡಿದೆ. ಪವಿತ್ರ ಗೌಡಗೆ ಮನೆ ಊಟ ಭಾಗ್ಯ ಸಿಕ್ಕ ಬೆನ್ನಲ್ಲೇ ಇದೀಗ ದರ್ಶನ್ ಕೂಡ ಅಲರ್ಟ್ ಆಗಿದ್ದು, ತಮಗೂ ಕೂಡ ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರಾ ಅನ್ನೋ ಕುತೂಹಲವು ಕೂಡ ಮನೆ ಮಾಡಿದೆ. ಇನ್ನು ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಕೋರ್ಟ್ನಲ್ಲಿ ಶುರುವಾಗಿದ್ದು, ಕೊಲೆ ಆರೋಪಿಗಳಿಗೆ ಟೆನ್ಷನ್ ಹೆಚ್ಚಾಗಿದೆ.